ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಎಂ.ಕಾಂ ಫಸ್ಟ್ ಸೆಮಿಸ್ಟರ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ನಲ್ಲಿ ಬರುವಂತಹ ಒಂದು ಟಾಪಿಕ್ ಯಾವುದಂದ್ರೆ ಫ್ಯಾಕ್ಟರ್ಸ್. ಸೊ ಫ್ಯಾಕ್ಟರ್ಸ್ ಮೇಲೆ ಯಾವುದೇ ಪ್ರಶ್ನೆ ಬರಲಿ ಅದಕ್ಕೆ ನೀವು ಬರೀಬೇಕಾಗಿರುವಂತಹ ಕೀ ಉತ್ತರಗಳನ್ನ ನೋಡ್ತಾ ಹೋಗೋಣ. ಸೊ ಈ ಪಾಯಿಂಟ್ಸ್ ಗಳನ್ನ ನೀವು ಯೂಸ್ ಮಾಡಿಕೊಂಡು ಪೂರ್ತಿ ಅಂಕಗಳನ್ನ ಪಡ್ಕೋಬಹುದು. ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸಿಂಗ್ ಅಂತ ಪ್ರಶ್ನೆ ಇರುತ್ತೆ. ಫಸ್ಟ್ ಒನ್ ಪ್ರೈಸ್ ಅಂಡ್ ಕಾಸ್ಟ್. ಯಾವುದೇ ವಸ್ತು ಆಗಿರೋ ಯಾವುದೇ ಕ್ವಶನ್ ಬರಲಿ, ಬೆಲೆ ಮತ್ತು ವೆಚ್ಚ ಯಾವಾಗ್ಲೂ ಪ್ರಭಾವ ಬೀರುವಂತ ಪಾಯಿಂಟ್. ಸೊ ಪ್ರೈಸ್ ಅಂಡ್ ಕಾಸ್ಟ್ ನೆನ್ಪಿಟ್ಟುಕೊಳ್ಳಿ. ಮಾರ್ಕೆಟ್ ಡಿಮ್ಯಾಂಡ್ ಅಂಡ್ ಸಪ್ಲೈ, ಬೇಡಿಕೆ ಮತ್ತು ಪೂರೈಕೆ, ಮಾರುಕಟ್ಟೆ ಬೇಡಿಕೆ ಮತ್ತು ಪೂರೈಕೆ. ಕ್ವಾಲಿಟಿ ಅಂಡ್ ಸ್ಪೀಡ್, ಸೊ ವಸ್ತುವಿನ ಗುಣಮಟ್ಟ, ವಸ್ತುವನ್ನ ತಲುಪಿಸುವಂತ ವೇಗ. ಲೀಗಲ್ ಅಂಡ್ ಎಥಿಕಲ್, ಅದು ಕಾನೂನುಬದ್ಧವಾಗಿರಬೇಕು, ನ್ಯಾಯಸಮ್ಮತವಾಗಿರಬೇಕು. ಮಾರ್ಕೆಟಿಂಗ್ ಪ್ರಮೋಷನ್, ಮಾರಾಟ ಮಾಡುವಂತ ಮಾರಾಟದ ಪ್ರಚಾರ. ಪರ್ಸನಲ್ ಅಂಡ್ ಎಕನಾಮಿಕ್ ಫ್ಯಾಕ್ಟರ್, ಸೊ ವೈಯಕ್ತಿಕ ಮತ್ತು ನಮ್ಮ ಆರ್ಥಿಕ ವೈಯಕ್ತಿಕತೆ ಮತ್ತು ನಮ್ಮ ಆರ್ಥಿಕತೆ ಕೂಡ ನಮ್ಮ ಪ್ರಾಡಕ್ಟ್ ಮೇಲೆ ಪ್ರಭಾವವನ್ನು ಬೀರುತ್ತೆ. ಸೋಷಿಯಲ್ ಅಂಡ್ ಕಲ್ಚರಲ್ ಫ್ಯಾಕ್ಟರ್, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪ್ರಭಾವ ಬೀರುವ ಅಂಶಗಳಿರುತ್ತೆ. ಕಸ್ಟಮರ್ ನೀಡ್ಸ್ ಅಂಡ್ ಪರ್ಸೆಪ್ಷನ್ಸ್, ಗ್ರಾಹಕರಿಗೆ ಅವಶ್ಯಕತೆ ಮತ್ತು ಗ್ರಾಹಕರ ಬೇಡಿಕೆಯನ್ನು ಕೂಡ ಇದರಲ್ಲಿರುತ್ತೆ. ಕಾಂಪಿಟೇಷನ್, ಪೈಪೋಟಿ. ಬ್ರ್ಯಾಂಡ್ ರೆಪ್ಯುಟೇಷನ್, ಸೊ ಕಂಪನಿಯ ಬ್ರ್ಯಾಂಡ್. ಈ 10 ಪಾಯಿಂಟ್ಗಳನ್ನ ನೀವು ನೆನ್ಪಿಟ್ಟುಕೊಳ್ಳಿ. ಸೊ ಫ್ಯಾಕ್ಟರ್ಸ್ ಮೇಲೆ ಯಾವುದೇ ಪ್ರಶ್ನೆ ಬಂದರೂ ಕೂಡ ನೀವು ಈ ಕೀ ಉತ್ತರಗಳನ್ನ ಬರೀಬಹುದು. ಇದಕ್ಕೊಂದು 4 ಲೈನ್ ನೀವು ಎಕ್ಸ್ಪ್ಲೇನ್ ಬರೆದ್ರೆ ಸಾಕು. ಇದಿಷ್ಟು ನಿಮಗೆ ಫ್ಯಾಕ್ಟರ್ಸ್ ಮೇಲೆ ಪ್ರಶ್ನೆ ಬಂದಾಗ ಒಂದು ಕಂಪಲ್ಸರಿ ಕ್ವಶನ್ ಬಂದೇ ಬರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ ನೊಂದಿಗೆ ಸಿಗೋಣ. ಧನ್ಯವಾದಗಳು.